ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ವಿಶೇಷವಾಗಿರುವಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನಿಮಗೆ ಗೊತ್ತಿರುತ್ತೆ ತಮ್ನೇಲಲ್ಲಿ ಏನು ಅಂತಂದು ಹೇಳಿ. ನಾನು ಬ್ರಹ್ಮ ಮುಹೂರ್ತ ಪೂಜೆನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ 4:30 ಹಂಗೆ ಎದ್ದಿದ್ದೆ ನಾನು. ಸೊ ಎದ್ದು ಅಮ್ಮನ ಜೋಲಿ ಒಳಗಡೆ ಹಾಕಿ ನಂತರ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹಾಗೆ ತಲೆ ಬಾಚ್ಕೊಂಡನ. ಇವತ್ತು ತುಂಬ ದಿನವೇ ಆಗಿತ್ತು ನಾನು ಜಡೆನ ಹಾಕ್ಕೊಂಡು. ಸೊ ಅದಕ್ಕೆ ಜಡೆ ಹಾಕ್ಕೊಂಡು ಬಿಡೋಣ ಅಂತ ಹೇಳಿ ಜಡೆ ಹಾಕ್ಕೊಂಡೆ. ನಾನಿವತ್ತು ಪೂಜೆ ಮಾಡ್ತಿರೋದು ಗುರುವಾರ ಆಗಿರೋದ್ರಿಂದ ನಾನು ಇತ್ತೀಚೆಗೆ ರಾಯರ ಭಕ್ತಿ ಜಾಸ್ತಿ ಆಗಿದೆ ರಾಯರ ಮೇಲೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಗುರುವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರಹ್ಮ ಮುಹೂರ್ತ ಪೂಜೆನ. ಆ್ಯಂಡ್ ಇತ್ತೀಚೆಗೆ ನಮಗೆ ನಾವೇ ಕಾರಣಗಳನ್ನು ಕೊಟ್ಕೊಂಡು ಸುಮ್ಮನೆ ಕೂತ್ಕೋತಿದ್ದೆ. ಸೊ ಅದನ್ನು ಇನ್ಮೇಲೆ ಮಾಡಬಾರ್ದು ಅಂತ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಹೆಲ್ತ್ ಮತ್ತು ವೆಲ್ತ್ ಎರಡೂ ಚೆನ್ನಾಗಿರಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಆ್ಯಂಡ್ ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಏನಾದರೂ ಮಾಡಬೇಕು ಅಂದರೆ ಇದೆಲ್ಲ ಮಾಡಿದ್ರೇ ನಮಗೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಹಿಂದೆ ನಮ್ಮ ಸಿಚುವೇಶನ್ ಎಲ್ಲ ನೆನೆಸ್ಕೊಂಡ್ರೆ ಭಯ ಪಟ್ಕೊಂಡು ನಾನು ಯಾಕೆ ಇನ್ನೂ ಮಲ್ಕೊಂಡಿರಬೇಕು ಅಂತ ತಲೆ ಕೆಡಿಸ್ಕೊಂಡು ಬೆಳಗ್ಗೆ ಹೇಳೋದಷ್ಟೇ ಅಲ್ಲ ಲೈಫಲ್ಲೂ ಮಲ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇದೆಲ್ಲ ನಾನು ಮಾಡಲೇಬೇಕು, ಇನ್ಮೇಲೆ ಬ್ರಹ್ಮ ಮುಹೂರ್ತ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಅಮ್ಮು ಸ್ವಲ್ಪ ದೊಡ್ಡೋಳಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ರೀಸೆಂಟ್ಲಿ ಅನ್ನಿಸ್ತು ಇನ್ನು ಎಷ್ಟು ದಿನ ಅಂತ ರೀಸನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಂತ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಸೊ ಬ್ರಹ್ಮ ಮುಹೂರ್ತ ಪೂಜೆನ ವಾರದಲ್ಲಿ ಒಂದು 3ರಿಂದ 4 ದಿನ ಮಾಡಿದರೆ ಸಾಕು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ಮನೇಲಿ ದೀಪ ಹಚ್ಚಬೇಕು ಅನ್ನೋ ಒಂದು ಥಾಟ್ ಬಂದಿದೆ ನನಗೆ. ಇದನ್ನು ತುಂಬ ಗಟ್ಟಿಯಾಗಿ ತೊಗೊಂಡಿದ್ದೀನಿ. ಎಲ್ಲ ವಿಚಾರನೂ ಗಟ್ಟಿಯಾಗಿ ತೊಗೊಳ್ಳಲ್ಲ ನಾನು. ತೊಗೊಂಡ್ರೆ ಬಿಡಲ್ಲ, 100% ಕೊಡ್ತಾ ಇರ್ತೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ. ಆ್ಯಂಡ್ ಇವತ್ತು ತುಂಬ ಟಯರ್ಡ್ ಆದರೆ ಏನಾದರೂ ಏನಾದರೂ ತುಂಬ ಟಯರ್ಡ್ ಆಗಿ ಎಲ್ಲಾದರೂ ಹೋಗಿ ಬಂದರೆ ಏನಾದರೂ ಕೆಲಸ ಜಾಸ್ತಿ ಆದರೆ ಅಂದರೆ ಸೊ ನಾನು ಆ ದಿನ ಒಂದು ಸ್ಕಿಪ್ ಮಾಡ್ತೀನಿ. ಯಾಕೆ ಅಂತಂದರೆ ಯಾವುದನ್ನು ಫೋರ್ಸ್ ಮಾಡಿ ತೊಗೊಳಕ್ಕೆ ಹೋಗಬಾರ್ದು ಅಂತಾರಲ್ಲ. ಸೊ ಆ್ಯಂಡ್ ನನಗೆ ಸಿಸರಿನ್ ಆಗಿರೋದ್ರಿಂದ 2 ಮಗು ಸಿಸರಿನ್ ಆಗಿರೋದ್ರಿಂದ ಬ್ಯಾಕ್ ಪೇಯ್ನ್ ತುಂಬಾ ಪೇಯ್ನ್ ಇರುತ್ತೆ. ಸೊ ನನಗೆ ಹಿಂದಿಂದನೇ ಏನಾದರೂ ತುಂಬಾ ಕೆಲಸ ಆಗಿದ್ದರೆ ನನಗೆ ನೆಕ್ಸ್ಟ್ ಡೇ ನನಗೆ ಎದ್ದೇಳೋಕ್ಕೆ ಆಗೋದಿಲ್ಲ. ಅದು ಯಾರಿಗೆ ಸಿಸರಿನ್ ಆಗಿರುತ್ತೋ ಅವ್ರಿಗೆ ಗೊತ್ತು ಅದು ನೋವು ಎಂಥದ್ದಿರುತ್ತೆ ಅಂತ. ನನಗೆ ಕ್ಯಾಲ್ಶಿಯಮ್ ಕೂಡ ಕಡಿಮೆ ಇದೆ. ಆ್ಯಂಡ್ ಬೋನ್ ಪೇಯ್ನ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಬೆಳಗ್ಗೆನೇ ನನಗೆ ಒಂದೊಂದು ಸಾರಿ ಬೇಗ ಎದ್ದೇಳೋಕ್ಕಾಗಲ್ಲ. ತುಂಬ ಕೆಲಸ ಹಿಂದಿನ ದಿನ ಏನಾದರೂ ತುಂಬ ಕೆಲಸ ಇದ್ರಂದರೆ ನಾನು ನೆಕ್ಸ್ಟ್ ಡೇ ಒಂದು ದಿನ ಸ್ಕಿಪ್ ಮಾಡ್ತೀನಿ. ಆ್ಯಂಡ್ ವಾರದಲ್ಲಿ ಮಾತ್ರ 3 to 4 ಡೇಸ್ ನಾನು ಕಂಪಲ್ಸರಿ ನಾನು ಮಾಡಲೇಬೇಕು ಅನ್ನೋದನ್ನು ನಾನು ತೊಗೊಂಡಿದ್ದೀನಿ. ಸೊ ಮಾಡೇ ಮಾಡ್ತೀನಿ. ಯಾವ ವಾರ ಅಂತಂದರೆ ಸೋಮವಾರ, ಇಲ್ಲ ಅಂದರೆ ಗುರುವಾರ, ಶುಕ್ರವಾರ ಆ ಥರ ಮಾಡ್ತೀನಿ. 2 ದಿನ 3 ದಿನ ಅಷ್ಟೇ ನಾನು ಸ್ಕಿಪ್ ಮಾಡೋದು. ಇನ್ನು ಉಳ್ಕಿದ ದಿನ ಎಲ್ಲ 3-4 ಡೇಸ್ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ಫುಲ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ 2 ಮಕ್ಕಳು ಇರೋದ್ರಿಂದ. ಆ್ಯಂಡ್ ಮಯ್ಯು ಏನೋ ಅಲ್ಲಿರ್ತಾನೆ. ಆ್ಯಂಡ್ ನನ್ನ ಮಗಳು ಇರೋದ್ರಿಂದ ಅವಳನ್ನ ಸಮಾಧಾನ ಮಾಡಿಕೊಂಡು ಅವಳನ್ನ ಇಡೀ ಫುಲ್ ಡೇ 24 hours ನೋಡಿಕೊಂಡು ಅವಳಿಗೆ ಊಟ ತಿಂಡಿ ಮನೆ ಅಡುಗೆ ಕೆಲಸ ಎಲ್ಲನೂ ಒಬ್ಬಳೇ ಮಾಡ್ಕೋಬೇಕಾಗಿರೋದ್ರಿಂದ ಸೊ ಯಾವುದೇ ಒಂದು ಮಾಮಿಗಾಗಿರಲಿ ಸೊ ಅದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಸೊ ಅದರಲ್ಲೂ ನಾನು ಮನೆಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಏನಾದರೂ ಮಾಡಬೇಕಲ್ವ. ಹೀಗೆ ಏನಾದರೂ ರೀಸನ್ ಕೊಟ್ಕೊಂಡು ಹಿಂಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಈ ಒಂದು ನಿರ್ಧಾರನ ಮಾಡಿದ್ದೀನಿ. ಸೊ ನಾನು ಇವತ್ತು ಫಸ್ಟ್ ಡೇ ನಾನು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ಹೋಪ್ಫುಲಿ ನಾನು ನಿಜವಾಗ್ಲೂ ತುಂಬ ಪಾಸಿಟಿವ್ ಆಗಿದ್ದೀನಿ. ಸೊ ಇದೇ ಥರನೇ ನನಗೆ ಏನು ರಾಯರ ಮೇಲೆ ತುಂಬ ಭಕ್ತಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನಾನು ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ರಾಯರು ನನಗೆ ಸಮಯನ ನೀಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನಾನು ಪ್ರತಿ ವಾರನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಏನೋ ಒಂದು ಅಂದ್ಕೊಂಡಿದ್ದೀನಿ. ಅದು ಆದರೆ ನಾನು ಖಂಡಿತವಾಗ್ಲೂ ಎಷ್ಟು ಪ್ರತಿ ವರ್ಷ ನಾನು ಎಷ್ಟು ಏನದು ಈ ಜನ್ಮ ಪೂರ್ತಿ ನಾನು ರಾಯರ ಭಕ್ತೆಯಾಗಿ ಸೇವೆ ಮಾಡ್ಕೋತಾ ಇರ್ತೀನಿ. ನನ್ನ ಆಸೆ ಕನಸುಗಳು ತುಂಬಾ ಇದೆ. ನನ್ನ ಮಕ್ಕಳಿಗೋಸ್ಕರ, ನಮ್ಮ ಮನೆಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇದೆ. ಸೊ ಅದಕ್ಕೆ ನಾವು ಮೆಂಟಲಿ ಫಿಕ್ಸ್ ಆದೆ ಅಂದರೆ ಮಾಡಬೇಕು ಅಂತ ಡೆಫಿನೆಟ್ಲಿ ಬಿಡಲ್ಲ. ಸೊ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾಕೆ ಅಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಮಕ್ಕಳು ಹೇಳಿದ್ದನ್ನು ಮಾಡೋದಕ್ಕಿಂತ ನೋಡಿದ್ದನ್ನು ಕಲಿಯೋದೇ ಜಾಸ್ತಿ. ಸೊ ಅದಕ್ಕೆ ನಾವು ಏನು ಮಾಡ್ತೀವೋ ಅದನ್ನು
ನೋಡಿ ಕಲಿತಾರೆ. ಸೊ ಅದಕ್ಕೆ ನಾವು ಯಾವಾಗಲೂ ಏನೋ ಪಾಸಿಟಿವಿಟಿ ಆಗಿ ಇದ್ದರೆ ತುಂಬಾ ಚೆನ್ನಾಗಿ ಅವರು ಕೂಡ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ಒಂದು ನನ್ನ ನಂಬಿಕೆ. ಸೊ ಹಾಗಾಗಿ ಅಪ್ಪ ಅಮ್ಮ ಆಗಿ ನಾವು ಹೆಂಗಿರಬೇಕು ಅಂತ ತುಂಬ ಯೋಚನೆ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಎದ್ದು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದು ಬಾಗಿಲನ್ನು ಒರೆಸ್ಕೊಂಡು, ಯಾಕೆ ಅಂದರೆ ಬಾಗಿಲಲ್ಲಿ ದರಿದ್ರ ದೇವಿ ಇರ್ತಾರಂತೆ. ನಾನು ಒಂದು ರೀಸೆಂಟಾಗಿ ಸ್ಟೋರಿನ ಕೇಳಿದ್ದೆ. ನೀವೊಂದು ಜ್ಯೇಷ್ಠ ದೇವಿ ಸ್ಟೋರಿನ ಕೇಳಿ ನಿಮಗೂ ಗೊತ್ತಾಗುತ್ತೆ. ಸೊ ಬಾಗಿಲಲ್ಲಿ ದರಿದ್ರ ದೇವಿ ಇರ್ತಾರಂತೆ. ಅದನ್ನು ಬಟ್ಟೆಯಿಂದ ಹೊಡೆದು ಧೂಳು ಕೊಡವಿ ಓಡಿಸಿದ್ರೆ ಜ್ಯೇಷ್ಠ ದೇವಿ ಮನೆಯಲ್ಲಿ ಬರ್ತಾಳಂತೆ. ಸೊ ಇದನ್ನು ನಾನು ಧಾರ್ಮಿಕವಾಗಿ ತುಂಬಾ ನಂಬ್ತೀನಿ. ಸೊ ಅದಕ್ಕೆ ಈ ಒಂದು ಪೂಜೆನ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಬೆಳಗ್ಗೆಯಿಂದ ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಎಲ್ಲ ಪೂಜೆ ಮಾಡೋ ಅಷ್ಟೊತ್ತಿಗೆ ನನಗೆ ಕರೆಕ್ಟಾಗಿ 5:30 5:40 ಏನೋ ಆಗಿತ್ತು. ಸೊ ಇನ್ನೂ ಸೂರ್ಯ ಉದಯ ಆಗಿದ್ದಿಲ್ಲ. ಸೊ ಕತ್ಲು ಇರೋಕ್ಕಿಂತ ಮುಂಚೆನೇ ಬೆಳಕಾಗೋಕ್ಕಿಂತ ಮುಂಚೆನೇ ನಾನು ಎಲ್ಲನೂ ಮುಗಿಸ್ಕೊಂಡೆ. ಆ್ಯಂಡ್ ದೇವರಿಗೆ ಹೂವೆಲ್ಲ ತೆಗ್ದು ಪೂಜೆ ದೀಪ ಎಲ್ಲ ಹಾಕಿ ಹೂವು ಹಾಕಿ ದೀಪ ಎಲ್ಲ ಹಾಕಿ ಪೂಜೆನ ಮಾಡಿದೆ. ಆ್ಯಂಡ್ ಟಿಫನ್ಗೂ ಕೂಡ ನಾನು ಹಿಂದೆ ದಿನವೇ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಏನು ಮಾಡಬೇಕು ಅಂತಂದೇಳಿ ಏನೇನು ಬೇಕು ಐಟಮ್ಸ್ ಕೂಡ ನಾನು ಹಿಂದಿನ ದಿನವೇ ನಾನೆಲ್ಲ ತರಿಸ್ಕೊಂಡಿರ್ತೀನಿ. ಸೊ ನಾನು ನನ್ನ ಹಸ್ಬೆಂಡ್ಗೆ ರೈಸ್ ಐಟಮ್ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತ ಹೇಳಿ ನಾನು ಟೊಮೆಟೊ ಬಾತನ್ನ ಮಾಡಿದ್ದೆ. ಸೊ ಟೊಮೆಟೊ ಬಾತು ಅದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಟೊಮೆಟೊ ಬಾತ್ ಮಾಡೋಕ್ಕಿಂತ ಮುಂಚೆನೇ ನಾನು ಇನ್ನೇನು ಹೆಚ್ಕೋಬೇಕು ಅಷ್ಟರಲ್ಲಿ ಅಮ್ಮು ಕೂಡ ಎದ್ಲು. ಅವಳನ್ನು ಕೂಡ ಇನ್ನೂ ಸ್ವಲ್ಪ ತೂಗಿ ಮಲಗ್ಸೋಣ, ಇಷ್ಟು ಬೇಗ ಎದ್ದೇಳ್ಸೋದು ಬೇಡ ಅಂತಂದು ಹೇಳಿ ಅವಳನ್ನು ಕೂಡ ತೂಗಿ ಎಲ್ಲ ಮಲಗಿಸಿ ಆಗಿದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡಿದೆ. ನಾನಿಲ್ಲಿ ಟೊಮೆಟೊ ಬಾತ್ಗೆ ಏನೇನೆಲ್ಲ ಹಾಕ್ತೀನಿ ಅಂತ ಅಂದರೆ, ನಾನು ಸೇಮ್ ಯಾವ ರೀತಿ ಚಿತ್ರಾನ್ನಕ್ಕೆ ಏನೇನೆಲ್ಲ ಹಾಕ್ತೀವೋ, ಸೊ ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿನ ಎರಡಿಲ್ಲ 1 ತೊಗೊಂಡ್ರೆ ಸಾಕು. ಟೊಮೆಟೊ ಮಾತ್ರ 4ರಿಂದ 5 ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಟೊಮೆಟೊ ಬಾತ್ಗೆ ತುಂಬ ರುಚಿ ಅಂತ ಅನಿಸುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. 2 ಚಕ್ಕೆ, 2 ಲವಂಗ, 2 ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಹಾಕ್ಕೊಂಡಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ. ಬಾಯಲ್ಲಿ ಹಂಗೆ ಮಸಾಲೆ ಐಟಮ್ಸ್ ಏನಾದರೂ ಸಿಕ್ಕರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಒಂದು 2 ಅಷ್ಟೇ ಹಾಕ್ತೀನಿ. ಅದು 2 ಹಾಕಿದ್ರೂ ಒಂದು ಕೂಡ ಅವ್ರ ಪ್ಲೇಟಲ್ಲಿ ಏನೂ ಹಾಕಿರಲ್ಲ. ಸೊ ಹಂಗೆ ಫ್ಲೇವರಿಗೆ ಇರಲಿ ಅಂತಂದು ಹೇಳಿ ಹಾಕಿರ್ತೀನಿ ಅಷ್ಟೇ ಮಸಾಲೆ ಐಟಮ್ಸು. ಸೊ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ 1-2 ಹಾಕಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿನ ಫ್ಲೇವರ್ಗೆ ಅಂತ ಹಾಕಿರ್ತೀನಿ. ಈವನ್ ಖಾರದ ಪುಡಿನೂ ನಾನು ಹಾಕಿರ್ತೀನಿ. ಎರಡನ್ನೂ ನಾನು ಯೂಸ್ ಮಾಡೋದು ಕಾಮನ್ನಾಗಿ ಗೊತ್ತಿರುತ್ತೆ ನಿಮಗೆ, ನನ್ನ ವ್ಲಾಗ್ಸ್ ನೋಡೋರಿಗೆಲ್ಲ. ಅದು ಒಂದು 3-4 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಇರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಸೊ ಬೇಗ ಕಲರ್ ಚೇಂಜ್ ಬರುತ್ತೆ. ಆ್ಯಂಡ್ ಫ್ರೈ ಆಗಿದ್ಮೇಲೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಒಂದು 4 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಹಣ್ಣಿರುವಂಥ ಟೊಮ್ಯಾಟೊನ. ಸೊ ಟೊಮ್ಯಾಟೊ ಜಾಸ್ತಿ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಟೊಮೆಟೊ ಬಾತ್ಗೆ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಿಲ್ಲಿ ನಿಮಗೆ ಗೊತ್ತಿರೋ ಅಂಥದ್ದು ಡಯೆಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಡಯೆಟ್ ಅಂತಂದರೆ ಪೂರ್ತಿಯಾಗಿ ಡಯೆಟ್ನ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಇನ್ನೂ ನಾನು ಫೀಡಿಂಗ್ ಮಾಮ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಲೈಟಾಗಿ ಡಯೆಟ್ ಮಾಡೋಣ ಅಂತಂದು ಹೇಳಿ ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯೋಗ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ಮಾಡೋದನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಇನ್ನು ಸ್ಟಾರ್ಟಿಂಗ್ನ ನಾನು ಮಾಡ್ತಿದ್ದೀನಲ್ಲ, ಸೊ ನನಗೆ ಕಂಫರ್ಟ್ ಅನಿಸಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದು ಯಾವ್ಯಾವ ಆಸನ ಮಾಡ್ತೀನಿ ಆ್ಯಂಡ್ ಯಾವ ಆಸನ ಮಾಡಿದರೆ ಏನು ಬೆನಿಫಿಟ್ ಇರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ನಾನು ಶುಂಠಿ ನೀರನ್ನು ಕುಡಿತೀನಿ. ಸೊ ಏನಿಲ್ಲ, 1 ಗ್ಲಾಸ್ ನೀರಿಗೆ ಕುದೀತಾ ಇರಬೇಕಾದ್ರೆ ಸೊ ಶುಂಠಿನ 1 ಇಂಚು ಶುಂಠಿನ ನಾವು ಶುಂಠಿ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಸೊ ಕೊಲೆಸ್ಟ್ರಾಲ್ ತುಂಬಾ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಶುಂಠಿನ ಜಜ್ಜಿಕೊಂಡು ನೀರಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದ್ಮೇಲೆ ಸೊ ಆಫ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು 1 ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೆ ಮಾತ್ರ ಪೂರ್ತಿ ತಣ್ಣಗಾಗಿ ಬಿಡೋದು ಬೇಡ. ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡಿದ್ರೆ ಒಂದು ಒಳ್ಳೆ ರಿಸಲ್ಟನ್ನು ನಾವು
ಏನು ನೋಡ್ಬೋದು. ಯಾಕೆ ಅಂತಂದರೆ ಅದು ಶುಂಠಿ ಹೇಳಿದ್ನಲ್ಲ, ಶುಂಠಿ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಸೊ ಬೆಳಗ್ಗೆನೇ ಶುಂಠಿ ನೀರನ್ನ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಏನೇ ಇದ್ರೂ ತುಂಬಾ ಕಡಿಮೆ ಮಾಡ್ಕೋಬೋದು. ಸೊ ಕಂಟಿನ್ಯೂಯಸ್ 3 ಮಂತ್ಸ್ವರೆಗೂ ತಗೊಂಡ್ರೆ ಅಂದರೆ ಸೊ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಅದು ಈಗ ಕುಡಿದ್ಮೇಲೆ ನಮಗೆ ಸ್ವಲ್ಪ ಖಾರ ಖಾರ ಅಂತ ಅನಿಸುತ್ತೆ ಶುಂಠಿ ನೀರು ಅದೆಲ್ಲ. ಸೊ ಸ್ಟಾರ್ಟಿಂಗು ಖಾರ ಅನಿಸುತ್ತೆ, ನನಗೂ ಕೂಡ ಸ್ಟಾರ್ಟಿಂಗ್ ಅನ್ನಿಸ್ತಾ ಇತ್ತು. ಇವಾಗ ಅಡ್ಜಸ್ಟ್ ಆಗಿದ್ದೀನಿ. ಅದ್ರ ಜೊತೆ ನಾನು ಡೇಟ್ಸ್ ತಿಂದುಬಿಡ್ತೀನಿ, 1-2 ಡೇಟ್ಸ್ನ ತಿಂದರೆ ಸೊ ಕಡಿಮೆ ಆಗುತ್ತೆ, ಏನು ಕಂಫರ್ಟ್ ಅಂತ ಅನಿಸುತ್ತೆ. ಸೊ ಆಮೇಲೆ ಇಲ್ಲಿ ನಾನು ಟೊಮೆಟೊ ಎಲ್ಲ ಫ್ರೈ ಆಗಿದ್ಮೇಲೆ ನಾನು ಮಸಾಲೆನ ಹಾಕ್ಕೊಂಡೆ. ಖಾರದ ಪುಡಿ ಹಾಗೆ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ನಾನು. ಗರಂ ಮಸಾಲ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳೋದು ನಾನು. ಮನೆಯಲ್ಲೇ ಮಾಡಿರೋವಂಥ ಮಸಾಲ, ಈಗ ಚಕ್ಕೆ ಲವಂಗ ಅದು ಇದು ಹಾಕಿ ಮಾಡಿರ್ತಾರಲ್ಲ ಸಾಂಬಾರು ಪೌಡ್ರಿಗೆ, ಅದನ್ನೇ ಹಾಕ್ಕೋತೀನಿ. ಸೊ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಇಷ್ಟೇ ಪದಾರ್ಥ ಹಾಕಿ ಅಕ್ಕಿ ಹಾಕಿ ನಾನಿಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿರೋದು. ಸೊ ನಾನು 1/2 ಲೋಟ ನೀರನ್ನ ಹಾಕಿ ನಾನು 1 ವಿಷಲ್ ಕೂಗಿಸ್ತೀನಿ. ಸೊ ಇಷ್ಟೇ ಸಾಕು ಟೊಮೆಟೊ ಬಾತ್ಗೆ, ಇನ್ನೇನು ಬೇಡ. ಮೇಲ್ಗಡೆ ಬೇಕು ಅಂತಂದರೆ ತುಪ್ಪನ ಹಾಕ್ಕೋಬೋದು. ಸೊ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಗ್ಗರಣೆಗೆ ತುಪ್ಪನ ಹಾಕಿದೆ, ಸೊ ಅದಕ್ಕೆ ನಾನು ಮೇಲ್ಗಡೆ ಹಾಕಿಲ್ಲ. ನಾನು ತಿನ್ನೋದಾಗಿರೋದ್ರಿಂದ ಸೊ ನಾನು ಮೇಲ್ಗಡೆ ಜಾಸ್ತಿ ತುಪ್ಪ ಏನೂ ಬಳಕೆ ಮಾಡೋದಿಲ್ಲ. ಯಾಕೆಂದರೆ ಅದೇ ಡಯಟ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಜಾಸ್ತಿ ತುಪ್ಪ, ಹಾಲು ಅದೇನು ಜಾಸ್ತಿ ತಿಂತಾ ಇಲ್ಲ ನಾನು. ಈಗ ರೈಸ್ ಐಟಮ್ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಒಬ್ಬೊಬ್ಬರು, ಬಟ್ ಆದರೆ ನಾನು ಫೀಡಿಂಗ್ ಮಮ್ ಆಗಿರೋದ್ರಿಂದ ಎಲ್ಲನೂ ತಿಂತೀನಿ. ಒಂದಿಷ್ಟು ಎಣ್ಣೆ ಪದಾರ್ಥನ ಅವಾಯ್ಡ್ ಮಾಡಿದ್ದೀನಿ. ಆ್ಯಂಡ್ ರೈಸ್ ಐಟಮ್ ತುಂಬಾ ಕಡಿಮೆ ಮಾಡಿದ್ದೀನಿ. ಲಿಟ್ರಲಿ ನಾನು ಜಾಸ್ತಿ ರೈಸ್ ಐಟಮೇ ತಿಂತಲ್ಲ. ನೈಟ್ ಟೈಮ್ ಅಂತೂ ರೈಸ್ ತುಂಬಾ 1 ಬೌಲಷ್ಟು ಅಷ್ಟೇ ನಾನು ತಿನ್ನೋದು. ಆದರೂ ಹೊಟ್ಟೆ ಹಶ್ವಾದ್ರೂ ಅವಳು ಹಾಲು ಕುಡಿತಾ ಇರ್ತಾಳೆ, ಆದ್ರೂ ನಂಗೆ ಹೊಟ್ಟೆ ಹಶ್ವಾದ್ರೂ ಒಂದು ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿಂತೀನಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾದ್ರು ತಿಂತೀನಿ ಅಷ್ಟೇ. ರೈಸ್ ಐಟಮ್ ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಎಲ್ಲ ಕೆಲಸ ಆಗಿದ ತಕ್ಷಣ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳೋದು ಆ್ಯಸ್ ಯೂಶ್ವಲ್ ಕಾಮನ್. ಕ್ಲೀನಾಗಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ನೀಟ್ ಮಾಡಿಕೊಂಡ್ರೆ ಫುಲ್ ಡೇ ಅದೇ ಥರನೇ ಇರುತ್ತೆ. ಅವಾಗೇನಾದರೂ ಪಾತ್ರೆ ಏನಾದರೂ ಬಿಟ್ಟರೆ ಫುಲ್ ಡೇ ಪಾತ್ರೆ ಸಿಂಕಲ್ಲಿ ಹಂಗೆ ಇರುತ್ತೆ. ಸೊ ಅದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಅಂತಲೇ ಹೇಳ್ಬೋದು, ನನಗೆ ಪಾತ್ರೆ ತೊಳಿಲಿಕ್ಕೆ. ಬೆಳಗ್ಗೆನೇ ನನಗೆ ಪಾತ್ರೆ ಇರಬಾರ್ದು. ಈವನ್ ನಾನು ನೈಟು ಕೂಡ ಪಾತ್ರೆ ಬಿಟ್ಟು ಮಲಗೋಲ್ಲ. ಅಕಸ್ಮಾತ್ ಏನಾದ್ರು ಮಲಗಿದ್ದೆ ಅಂತಂದರೆ ನಾನು ಹಿಂದಿನ ದಿನ ತುಂಬಾ ಟಯರ್ಡ್ ಆಗಿರ್ತೀನಿ. ತುಂಬ ಅಂದರೆ ತುಂಬಾ ರೇರು, ನಾನು ತಿಂಗಳಲ್ಲಿ 1 ಡೇ ಇಲ್ಲ 2 ಡೇಸ್ ಅಷ್ಟೇ ಅದು ಯಾವಾಗಾದರೂ ಮಿಸ್ಟೇಕ್ ಮಾಡೋದು. ಅದು ನನ್ನ ಬಿಗ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಬಟ್ ಬೆಳಗ್ಗೆ ಅದನ್ನು ತೊಳೆಯೋಕ್ಕೆ ಎಷ್ಟು ಇರಿಟೇಟ್ ಆಗ್ತಿರುತ್ತೆ ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾಯಿರುತ್ತೆ. ಸೊ ಅದಕ್ಕೆ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸರಿ ನೀಟಾಗಿ ಗ್ಯಾಸು ಮತ್ತು ಸ್ಟವ್ ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆಯನ್ನೆಲ್ಲ. ಸೊ ಇವಾಗ ತಿಂಡಿ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಎದ್ದರು. ಅವ್ರು ಅವಾಗ ಎದ್ದು ಸ್ನಾನಕ್ಕಿಂತ ಮುಂಚೆನೇ ಫಸ್ಟು ಮಯೂನ ಹೋಗಿ ಕರ್ಕೊಂಡು ಬರ್ತಾರೆ ಅವರು. ಮಯೂ ಬರ್ತಾನೆ. ಆ್ಯಂಡ್ ಅವನಿಗೆ ತಿಂಡಿ ಅವನು ಇದೆಲ್ಲ ತಿನ್ನೋದಿಲ್ಲ, ನಿಮಗೆ ಗೊತ್ತಿರುತ್ತಲ್ಲ. ಅವನು ತಿನ್ನೋದೇ ಇಡ್ಲಿ ಅದು ಇದು ಅಷ್ಟೇ ಅವನು ತಿನ್ನೋದು. ಅವನಿಗೀಗ ಸ್ವಲ್ಪ ಸಾಂಬಾರನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಾಂಬಾರು ಸ್ವಲ್ಪ ಹಾಕಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಕೊಡ್ತೀನಿ. ಖಾರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನು ಕೂಡ. ಪರವಾಗಿಲ್ಲ, ಮುಂಚೆಗಿಂತ ಇವಾಗ ಖಾರ ಎಲ್ಲ ತಿಂತಾನೆ. ಆ್ಯಂಡ್ ಮ್ಯಾಗಿ ಅಂದರೆ ಅವನಿಗಿಷ್ಟ. ಸೊ ಅದರಲ್ಲಿ ಸ್ವಲ್ಪ ಖಾರ ಹಾಕಿ ಕೊಡ್ತೀನಿ, ಅದನ್ನು ಮಾತ್ರ ಚೆನ್ನಾಗಿ ತಿಂತಾನೆ. ಅವಾಗಿಂದ ಸ್ವಲ್ಪ ರೂಢಿ ಆಗಿದ್ದಾನೆ ಖಾರ ತಿನ್ನೋದ್ರಿಂದ. ಸೊ ನಮ್ಮಮ್ಮ ಏನಿಲ್ಲ, ಅವಳಿಗೆ ಸ್ವೀಟ್ ಅಂದರೆ ಆಗಲ್ಲ. ಸ್ವೀಟ್ ಏನಾದರೂ ಇರೋದೇನಾದರೂ ತಿನ್ನಿಸಿದ್ರೆ ಅವಳು ಉಬ್ಳಿಕೆ ಮಾಡ್ಕೊಂಬಿಡ್ತಾಳೆ. ಡೆಡ್ ಆಪೋಸಿಟ್, ಅಣ್ಣ ತಂಗಿ ಇಬ್ಬರು ಡೆಡ್ ಆಪೋಸಿಟ್. ಇವನಿಗೆ ಖಾರ ಅಂದರೆ ಆಗಲ್ಲ, ಇವಳಿಗೆ ಸ್ವೀಟ್ ಅಂದರೆ ಆಗಲ್ಲ. ಸೊ ಇಬ್ಬರಿಗೂ ಒಂದೊಂದು ಥರ. ನಾನು ಏನು ಊಟ ಮಾಡ್ತೀನೋ ನಮ್ಮ ಅಮ್ಮಗೂ ಕೂಡ ಅದನ್ನೇ ಊಟ ಮಾಡಿಸ್ತೀನಿ. ಆ್ಯಂಡ್ ಹೆವಿ ಖಾರ ಇದ್ದರೆ ಕೊಡೋಲ್ಲ, ಲೈಟಾಗಿ ಖಾರ ಇದ್ದರೆ ನಾನು ಅನ್ನ ಸಾಂಬಾರೇ ಊಟ ಮಾಡಿಸ್ತೀನಿ. ಆ್ಯಂಡ್ ಅವಳದು ಫುಡ್ ರೂಟೀನ್ನ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡೋಣ, ನಾನು ಫ್ರೀ ಇದ್ದಿದ್ದ ದಿನ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹೇಗಿದೆ ಅಂತಂದೇಳಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೇಕಿತ್ತು ಒಂದು ಫ್ರೂಟ್ಸ್. ಅದು ನೆನ್ನೆ ನಾನು ಹೇಳಿದ್ದೆ, ಬಟ್ ಅವರೆಲ್ಲೋ ಬ್ಯುಸಿ ಇದ್ದರು ಅಂತಂದೇಳಿ ನಂಗೆ ತರಕ್ಕೆ ಆಗಲಿಲ್ಲ ಅಂತ ಹೇಳಿ ಹಂಗೆ ಬಂದಿದ್ದರು. ಲೇಟ್ ಆಯಿತು ಅವ್ರು ಬರೋದು. ನೆನ್ನೆ
ಸೊ ಅದಕ್ಕೆ ನಾನು ಇವತ್ತು ಜೆಪ್ಟೋನಲ್ಲೇ ಆರ್ಡರ್ ಮಾಡಿಕೊಂಡು ನಾನು ತರಿಸ್ಕೊತೀನಿ. ಪಾಪ ಅವ್ರಿಗೆ ಎಲ್ಲ ಟೈಮಲ್ಲೂ ಕಾಯೋಕ್ಕಾಗಲ್ಲಲ್ವ, ಅವರು ಪಾಪ ಕೆಲಸ ಅಂತಂದೇಳಿ ಹೋಗಿರ್ತಾರೆ. ಅವರಿಗೆ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ, ನನಗೆ ಇಷ್ಟನೂ ಆಗೋದಿಲ್ಲ. ಸೊ ನಾನು ಯಾರ ಮೇಲೂ ಇಂಡಿಪೆಂಡೆಂಟ್ ಆಗಲಿಕ್ಕೆ ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ನನಗಿಷ್ಟ ಆಗಲ್ಲ. ಆ್ಯಂಡ್ ನಾನು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ನನಗೆ ಎಷ್ಟೇ ಕಷ್ಟ ಆದರೂ ನಾನು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದ್ರೂ ಟ್ರೈ ಮಾಡ್ತೀನಿ ನಾನು. ಸೊ ಅದಕ್ಕೆ ನಾನೇ ಇವತ್ತು ಜೆಪ್ಟೋನಲ್ಲಿ ತೋರಿಸ್ಕೊಂಬಿಡ್ತೀನಿ. ನಾನು ಆಮೇಲೆ ತರಕಾರಿ, ಹಣ್ಣು ಒಂದಿಷ್ಟು ಡ್ರೈ ಫ್ರೂಟ್ಸು, ಆಲ್ಮಂಡ್ಸ್ನ ತೊಗೊಂಬಂದಿದ್ದೆ, ಬಾದಾಮಿನ ತರಿಸಿದ್ದೆ ಮೊನ್ನೆ. ಸೊ ಅದನ್ನು ಫಿಲ್ ಮಾಡಿಟ್ಟೆ. ಸೊ ಇನ್ನೂ ಸ್ವಲ್ಪ ಬೇಕಿದ್ದರೆ ಅದನ್ನು ಖಾಲಿ ಆಗಿದ್ಮೇಲೆ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ನಾಳಿಕೆಗೆ ಅಂತ ಹೇಳಿ ಆಲ್ಮಂಡ್ಸ್, ಬಾದಾಮಿನ ನೆನೆ ಹಾಕಿದ್ದೀನಿ ಇವಾಗ. ಆ್ಯಂಡ್ ಸ್ಪ್ರೌಟ್ಸ್ ಕಾಳುಗಳೆಲ್ಲ ನಾನು ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಸೊ ಅದನ್ನು ಕೂಡ ಜೆಪ್ಟೋನಲ್ಲೇ ಸಿಗುತ್ತೆ. ಅದನ್ನು ತರ್ಸ್ಕೊತೀನಿ ನಾನು ಇವತ್ತು ನೈಟಿಗಿಲ್ಲ, ನಾಳೆ ಬೆಳಗ್ಗೆ ಬೇಕಾಗುತ್ತೆ ನನಗೆ. ಸೊ ನಾನು ನಾಳೆಯಿಂದನೇ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದನೇ ಮಾಡೋಣ ಅಂದ್ಕೊಂಡೆ, ಬಟ್ ಆದರೆ ಇವತ್ತು ಅದೇ ಐಟಮ್ಸ್ ಏನೂ ಇರಲಿಲ್ಲಲ್ಲ, ಅದಕ್ಕೆ ನಾನು ಇವಾಗ ಟೊಮೊಟೊ ಬಾತ್ನೇ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಸೌತೆಕಾಯಿ ಅದ್ರ ಜೊತೆಗೆ ಈಗ ಶುಂಠಿ ನೀರು ಅದೆಲ್ಲ ಕುಡ್ದಿದ್ದೀನಲ್ವ. ನೋಡಿ ನಮ್ಮ ಮನೆ ಬಾಗಿಲಿಗೆ ಸೂರ್ಯ ಉದಯ ಆಗ್ತಾ ಇದೆ, ನನ್ನ ಮುಖದ ಮೇಲೇ ಬೀಳ್ತಾ ಇತ್ತು. ಅಮ್ಮಗೂ ಬೀಳ್ಸೋಣ, ಅಮ್ಮಗೂ ಬೀಳ್ಸೋಣ. ಅಮ್ಮ ಸೂರ್ಯನ ಕಿರಣಗಳು ಎಸ್ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಗೆ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಆ್ಯಂಡ್ ನಮ್ಮದು ಪೂರ್ವದ ಬಾಗಿಲಾಗಿರೋದ್ರಿಂದ ನಮ್ಮ ಮನೆಗೆ ಸೂರ್ಯನ ಕಿರಣ ಬೀಳುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿರೋದು, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಿರೋದು. ಸೊ ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಆ್ಯಂಡ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ ನೋಡೋಣ. ಎಸ್ ಫ್ರೆಂಡ್ಸ್, ಫೈನಲ್ ಆಗಿ ಟೊಮೆಟೊ ಬಾತ್ ಈ ರೀತಿ ಬಂದಿತ್ತು. ತುಂಬಾ ಚೆನ್ನಾಗಿತ್ತು, ಸೇಮ್ ಬಿರಿಯಾನಿ ಥರನೇ ಇತ್ತು. ಆಲ್ಮೋಸ್ಟ್ ನಾನು ರೈಸ್ ಐಟಮ್ ಏನೇ ಮಾಡಿರಲಿ, ಟೊಮೆಟೊ ಬಾತ್ ಆಗಲಿ, ಹಾಗೆ ಪಲಾವ್ ಆಗಿರಲಿ, ವೆಜ್ ಪಲಾವ್ ಆಗಿರಲಿ, ಏನೇ ಮಾಡಿರಲಿ ನಾನು ಸೇಮ್ ಬಿರಿಯಾನಿ ಥರನೇ ಟೇಸ್ಟ್ ಕೊಡ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಇದೇ ಥರನೇ. ಆ್ಯಂಡ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತಂದೇಳಿ. ಇದು ನನ್ನ ಪ್ಲೇಟ್, ನನ್ನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಸೊ ಕ್ಯಾರೆಟ್, ಸೌತೆಕಾಯಿ ಆ್ಯಂಡ್ ಟೊಮೆಟೊ ಬಾತ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.